ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಏನಪ್ಪ ಅಂದರೆ ಇವತ್ತು ತಾರೀಕು 21 ತಿಂಗಳು 2024 ಬುಧವಾರ, ಶನಿದೇವರು ಹುಟ್ಟಿದ ದಿನ. ಆದರೆ ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರಂ ಶುಕ್ಲಾಂ ವರದರಾಂ ವಿಷ್ಣುಂ ಶಶೋರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಬುಧವಾರ ಆಗತಲ್ಕೆ ಇವತ್ತು ಶನಿದೇವರು ಹುಟ್ಟಿದ್ದು ದಿನ. ಅಂದರೆ ಬುಧವಾರ ದಿನ ಹುಟ್ಟಿದ್ದು, ಅಮಾವಾಸ್ಯೆ ದಿನ. ಆದರೆ ಅಮಾವಾಸ್ಯೆಗೆ ಬಂದರೆ ಮಾತ್ರ ಅವತ್ತು ಹುಟ್ಟಿದ ದಿನ ಅಂತ ಹೇಳ್ಬೋದು. ಆದರೆ ಬುಧವಾರ ಯಾರೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹುಟ್ಟಿದ್ರು ನವಗ್ರಹ ಶಾಂತಿ ಮಾಡಬೇಕು. ಆ ಉದ್ದೇಶಕ್ಕೆ ಗ್ರಹಗತಿಗಳು ಕೆಟ್ಟರಾದಾಗ ಪ್ರತಿಯೊಬ್ಬರಿಗೂ ಕಷ್ಟ ತಪ್ಪಿದ್ದಲ್ಲ ಅಂತಾರೆ. ಕೆಲವರು ದುಡ್ಡಿದ್ರೂ ಭಗವಂತ ನಮ್ಮನ್ನು ಒಳ್ಳೇದು ಮಾಡಲಿಲ್ಲ, ಏನು ಅದು ಯಾವ ದೇವರು ಕೈ ಹಿಡ್ದಿಲ್ಲ ಅಂತ ಹೇಳ್ತಾರೆ. ನಮ್ಮ ಹಣೆ ಬರ, ನಮ್ಮ ಬರವಣಿಗೆಗೆ ಭಗವಂತ ಇಲ್ಲಿ ಕಾರಣ, ಅವನೇ ಮಾಡಿಸ್ತಾನೆ. ಆ ಉದ್ದೇಶಕ್ಕೆ ಪ್ರತಿಯೊಬ್ಬರನ್ನು ಯೋಚನೆ ಮಾಡಬೇಕು, ಪ್ರತಿಯೊಬ್ಬರನ್ನು ನೋಡಬೇಕು. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾ ಸಂಸ್ಥಾನ ಮಾಡ್ತಿದ್ದನು. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಕಷ್ಟ ಅಂತ ಬಂದರೂ ಪರಿಹಾರ ಮಾಡಿಕೊಡ್ತೀವಿ. ಆ ಭಗವಂತ ಒಳ್ಳೇದಾಯ್ತದೆ. ಇಂಥದಕ್ಕೆ ಎಲ್ಲ ಆ ಭಗವಂತನೇ ಕಾರಣ. ಏನಪ್ಪ ಅಂದರೆ ಅವನು ಕೆಟ್ಟವನಾದಾಗ ತಂದೆ ತಾಯಿನೂ ದೂರ ಮಾಡ್ತಾನೆ, ಹೊಟ್ಟೆ ಹುಟ್ಟಿದ ಮಕ್ಕಳು ದೂರ ಮಾಡ್ತಾನೆ, ಗಂಡ ಹೆಂಡ್ತಿನೂ ದೂರ ಮಾಡ್ತಾನೆ, ಹೆಂಡ್ತಿನೂ ದೂರ ಮಾಡ್ತಾನೆ, ಅಣ್ಣ ತಮ್ಮದ್ರನ್ನೂ ದೂರ ಮಾಡ್ತಾನೆ, ಪ್ರತಿಯೊಬ್ಬರನ್ನೂ ದೂರ ಮಾಡ್ತಾನೆ, ಬಂಧು ಬಳಗನೂ ದೂರ ಮಾಡ್ತಾನೆ. ಆದರೆ ₹1 ಹುಟ್ಟೋದಿಲ್ಲ. ₹1 ಹಣೆಗೆ ಹಚ್ಕೊಂತೀನಿ ಅಂತ ಅಂದ್ರೂ ₹1 ಹುಟ್ಟೋದಿಲ್ಲ. ಅಂಥ ಕೆಲಸ ಕೊಡ್ತಾನೆ ಭಗವಂತ ಕೆಟ್ಟವನಾದರೆ. ಆದರೆ ಒಳ್ಳೆಯನಾದರೆ ಏನು ಗೊತ್ತಾ, ಮಣ್ಣು ಹಿಡ್ಕೊಂಡ್ರೂ ಬಂಗಾರ ಆಗೋಯ್ತದೆ. ಅಂಥ ಮಹಾನುಭಾವ ಜಗತ್ತಲ್ಲಿ ಎಲ್ಲಿ ಇಲ್ಲ. ನೀವು ತಿಳ್ಕೊಂಡಿರ್ಬೋದು ಶನಿ ಏನು ಮಾಡಬಲ್ಲ ಅಂತ. ಆ ಭಗವಂತ ಎಲ್ಲ ವಿದ್ಯೆನೂ ಬಲ್ಲ. ಆ ಜ್ಞಾನಶಕ್ತಿ ಕೊಡೋನೇ ಭಗವಂತ. ಜ್ಞಾನಾರ್ಕ ಅಂತ ಹೆಸರು ಆ ಮಹಾನುಭಾವನಿಗೆ. ಅದನ್ನು ಅರ್ಥ ಮಾಡ್ಕೋಬೇಕು. ತಲೆ ಕೂದಲಿಂದ ಹಿಡಿದು ಪ್ರತಿಯೊಬ್ಬ ಆ ಮಹಾನುಭಾವಂದೇನೆ. ಜನಗಳಿಗೆ ಗೊತ್ತಿರೋದಿಲ್ಲ. ನಾವು ಸಾಲ ಮಾಡಿದ್ವಪ್ಪ ಹೆಂಗಪ್ಪ ತೀರಿಸೋದು ಅಂದರೆ ಆ ಬುದ್ಧಿ ಕೊಡ್ತಾನೆ. ಅದನ್ನು ಬುದ್ಧಿ ಪ್ರಕಾರ ನಡ್ಕೊಂಡೋದ್ರೆ ನಾವು ಉಳ್ಕೊಂತೀವಿ. ಇಲ್ಲ ಚಲ ಮನಸ್ಸು ಕೊಟ್ಟಾಗ ಅದು ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಂದಾಗ ಯಾವ ಕೆಲಸನೂ ಆಗೋದಿಲ್ಲ. ಇದು ಇಷ್ಟು ಹೇಳಬಲ್ವಿ. ನಮ್ಮಂತರ್ಗೇ ಎಷ್ಟೋ ಜನ ನೋಡ್ಬಿಟ್ಟು ಹೊಂಟೋಯ್ತಾರೆ. ಆದರೆ ಭಾರಿ ಬುದ್ಧಿವಂತರು ಜನಗಳಲ್ಲಿ. ದೇವರು ಒಂದು ಭಾಗ ನಂಬ್ಕೊಂಡ್ರು ಜನಗಳಲ್ಲಿ ಒಂದು ಭಾಗ ಎಕ್ಸ್ಟ್ರಾ ಆಯ್ತದೆ. ಆ ಉದ್ದೇಶಕ್ಕೆ ಹೇಳ್ತೀವಿ, ಪ್ರತಿಯೊಬ್ಬ ಮನುಷ್ಯನು ಒಳ್ಳೆಯದಾಗಲಿ ಅಂತ ಭಗವಂತನ ಮೊರೆ ಹೋಗ್ಬೇಕು. ನೀವು ಯಾವುದೇ ದೇವರ, ನಿಮ್ಮ ಮನೆ ದೇವರನ್ನೇ ನೀವು ಪೂಜೆ ಮಾಡ್ಕೊಳ್ಳಿ. ಅಲ್ಲಿ ಹೋಗೋದು ಬೇಡ. ದೇಶ ಸುತ್ತಿ ಕೋಶ ಓದೋದು ಹಂಗೆ ಆಯ್ತದೆ. ನೀವು ಎಲ್ಲೇ ಹೋದ್ರೂ ನಿಮ್ಮ ಮನೆ ದೇವರು ಮೇನು. ಆ ಮನೆ ದೇವ್ರನ್ನ ಪೂಜೆ ಮಾಡಬೇಕು. ಅವ್ರನ್ನೇ ನೀವು ಪಡಿಬೇಕು. ಅವ್ರನ್ನ ಪಡೆದಾಗ ನಿಮ್ಗೆ ಅನುಕೂಲ ಆಯ್ತದೆ. ಇಷ್ಟೆಲ್ಲ ಹೇಳಬಲ್ವಿ. ನೋಡಿ, ಏನು ಕಷ್ಟ ಬಂದಾಗ ವೆಂಕಟರಮಣ ಅಂತ ಕೂಗ್ತಿರಲ್ಲ ವೆಂಕಟರಮಣ ಸ್ವಾಮಿನ, ಆವಾಗ ಕಷ್ಟ ಬರೋಕ್ಕೆ ಮುಂಚೆನೇ ಆ ಭಗವಂತನ ಪೂಜಿಸ್ಬೇಕು, ಆರಾಧನೆ ಮಾಡಬೇಕು, ಎಲ್ಲ ಮಾಡಬೇಕು. ಆಯಿತು ಭಗವಂತ ಅಂತ ಹೇಳ್ತೀವಿ. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ. ಈ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡ್ಕೋಬೇಕು, ನಾವು ಹೆಜ್ಜೆ ಇಡಬೇಕಾದ್ರೆ ಹೆಂಗೆ ಇಡಬೇಕು ಅಂತ. ಅದಕ್ಕೆ ಎಲ್ಲರಿಗೂ ಕಾರಣ ಶನಿದೇವರೇ.